ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನೇನು ಅಂತ ನಮ್ಮ ಮನೆಯವ್ರಿಗೆ, ನನ್ನ ಮನಸ್ಸಿಗೆ, ನನ್ನ ಮನೆ ದೇವ್ರಿಗೆ, ಇಷ್ಟು ಜನಕ್ಕೆ ಗೊತ್ತಿದ್ರೆ ಸಾಕಲ್ವಾ? ಆದಿಲಿ ಬೀದಿಲಿ ಹೋಗೋರಿಗೆಲ್ಲ ನಾನೇನು 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 ಅಂತ ತೋರಿಸ್ಬೇಕಾ? ರೆಸಿಪ್ಟ್ ಕೊಡಬೇಕಾ? ಇಲ್ಲ ಅಲ್ವಾ? ನಾನೇನು ಅಂತ ನನ್ನ ಮನಸ್ಸಿಗೆ, ನನ್ನ ಮನೆಯವ್ರಿಗೆ, ನಮ್ಮ ಮನೆ ದೇವ್ರಿಗೆ ಗೊತ್ತಿದ್ರೆ ಸಾಕು. ಇನ್ನು ಈ ವಿಷಯ ಏನು ಕೇಳ್ತಾ ಇದ್ದೀನಿ ಅಂದರೆ, ನನ್ನ ಜೊತೆ ತುಂಬ ದಿನಗಳ ಹಿಂದೆ, ತುಂಬ ತಿಂಗಳ ಹಿಂದೆ ಒಬ್ಬರು ರೀಲ್ಸ್ ಮಾಡಿದರು ಅಂದರೆ, ನಾನು ಕೇಳಿ ಅವ್ರು ಮಾಡಿದ್ದಲ್ಲ, ಅವರೇ ಕೇಳಿ ಅವರೇ ಮಾಡಿದ್ದು ರೀಲ್ಸ್ನ. ಅಕ್ಕ ನಿಮ್ಮ ಜೊತೆ ಒಂದು ರೀಲ್ಸ್ ಮಾಡಬೇಕು, ಅಕ್ಕ ನಾನು ನಿಮ್ಮ ಜೊತೆ ಒಂದು ರೀಲ್ಸ್ ಮಾಡಬೇಕು ಅಂತ ಅವರಿನ್ನೂ ಈಗ ಎಂಟ್ರಿ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾಗೆ ರೀಲ್ಸ್ ಮಾಡೋಕ್ಕೆ. ಆಯಿತಾ? ನನಗೆ ಅದೇನು ತಪ್ಪು ಅನಿಸ್ಲಿಲ್ಲ. ಯಾರಾದ್ರೇನು ಖುಷಿಗೆ ರೀಲ್ಸ್ ಮಾಡಬೇಕು, ಮಾಡೋದೆ. ನಾನು ಯಾರು ಕೇಳಿದ್ರು ಜೊತೆಲಿ ರೀಲ್ಸ್ ಮಾಡೇ ಮಾಡ್ತೀನಿ. ಕೆಲವ್ರು ಕೊಡ್ತಾರೆ ಬಿಲ್ಡಪ್ಪು, ಅವ್ರನ್ನ ಜನ ಇಷ್ಟಪಡ್ತಾರೆ. ಬಿಲ್ಡಪ್ ಕೊಡ್ತಾರಲ್ಲ, ಅವ್ರನ್ನ ಜನ ಇಷ್ಟಪಡ್ತಾರೆ. ಆದರೆ ನಾನು ಯಾವುದೇ ಬಿಲ್ಡಪ್ ಕೊಡೋಲ್ಲ. ಒಂದು ನಾಯಿ ಬಂದ್ರೂ, ಅಕ್ಕ ನಿನ್ನ ಜೊತೆ ನಾನು ರೀಲ್ಸ್ ಮಾಡಬೇಕು ಅಂತ ಅಡ್ಡ ನಿಂತರೆ, ನನ್ನ ನಾಯಿ ಜೊತೆ ಕೂಡ ಒಂದು ರೀಲ್ಸ್ ಮಾಡ್ತೀನಿ. ನನ್ನ ಖುಷಿ ಅಷ್ಟೇ. ನನಗೆ ಪ್ರೀತಿ ವಿಶ್ವಾಸ ಮುಖ್ಯ. ಅಕ್ಕ ಅಂತ ಕೇಳಿದಾಗ ನಾನು ಮಾಡಲೇಬೇಕಲ್ವಾ? ಆಯಿತು, ಮಾಡಿದ್ದು ಆಯಿತು. ಅಕ್ಕ ಕೊಲೋಬ ಹಾಕ್ಕೊಳ್ಳೋಣ ಅಂತಂದ್ರು, ಆಯಿತು ಹಾಕಿ, ಅದರಲ್ಲೇನೈತೆ? ಯಾರೋ ಒಬ್ಬರು ಬೆಳೀತಾರೆ ಅಂದರೆ ಬೆಳೀಲಿ, ಅವರಲ್ಲಿರೋ ಕಲೆ ಅಲ್ವಾ? ಕೊಲೋಬ ಆಯಿತು. ರೀಲ್ಸು ಚೆನ್ನಾಗೂ ಓಡ್ತು. ನಿಮಗೆ ಗೊತ್ತು, ನಾನು ಸ್ವಲ್ಪ ಓವರಾಗೆ ರೀಲ್ಸ್ ಮಾಡ್ತೀನಿ. ಏನಂದರೆ ಆ್ಯಕ್ಟಿಂಗ್ ಅದು. ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಅದು ಕೆಲವ್ರು ಯಾರು ಅಂತ ವರ್ಣಿಸಿ ಹೇಳೋದು ಬೇಡ. ಯಾಕೆಂದರೆ ನಂದು ಡೈರೆಕ್ಟ್ ಮಾತು ಕೆಟ್ಟದಾಗ ಅರ್ಥ ಆಗಿಬಿಡುತ್ತೆ. ಅದರಿಂದ ವರ್ಣಿಸಿ ಹೇಳಲ್ಲ, ಒಂದೇ ಪದದಲ್ಲಿ ಹೇಳ್ಬಿಡ್ತೀನಿ. ಕೆಲವ್ರಿಗೆ ನನ್ನ ಜೊತೆ ರೀಲ್ಸ್ ಮಾಡಿದ್ರೆ ಚೆನ್ನಾಗಿ ಓಡುತ್ತೆ, ಯಾಕೆಂದರೆ ನಾನು ಸ್ವಲ್ಪ ಓವರಾಗಿ ಹ್ಯಾಕ್ಟ್ ಮಾಡ್ತೀನಿ ಅಂತ. ಆ್ಯಕ್ಟಿಂಗ್ ಅಷ್ಟೇ, ರಿಯಲಾಗಿ ನಾನು ಆಗಿಲ್ಲ. ಆಯಿತಾ? ಓಡ್ತು, ವಿಡಿಯೋನು ಚೆನ್ನಾಗಿ ರನ್ ಆಗ್ತಾಯಿತ್ತು ರೀಲ್ಸು. ಇನ್ನು ಅದಕ್ಕೆ ಕಮೆಂಟ್ಸು ಆಲ್ಮೋಸ್ಟ್ 90% ಏನು ಕಮೆಂಟ್ ಬಂತು ಅಂದರೆ, ಅಕ್ಕ ನಿಮಗೋಸ್ಕರ ಲೈಕ್ ಅಷ್ಟೇ, ನಿಮಗೋಸ್ಕರ ಲೈಕ್ ಅಷ್ಟೇ, ನೀವು ಯಾಕೆ ಅವ್ರ ಜೊತೆ ರೀಲ್ಸ್ ಮಾಡಿದ್ರಿ, ನಿಮಗೋಸ್ಕರ ಲೈಕ್ ಅಷ್ಟೇ ಅಂತ. ಇಂಥ ಕಮೆಂಟ್ ಮಾಡಿದವ್ರಿಗೆ ನಾನು ಉತ್ತರ ಮಾಡುವಾಗಲೇ ಕೊಡಬೇಕು ಅಂತಿದ್ದೆ. ಬಟ್ ನಾನು ಯಾಕೆ ಉತ್ತರ ಕೊಟ್ಟಿಲ್ಲ ಅಂದರೆ, ರೀಲ್ಸ್ ಮಾಡಿರೋರಿಗೆ ನನ್ನ ಜೊತೆ ತೊಂದರೆ ಆಗುತ್ತೇನೋ, ಅವ್ರೊಂಚೂರು ಬಿಲ್ಡ್ ಆಗಲಿ ಅಂತ ನಾನು ಯಾವುದೇ ಕಮೆಂಟ್ಗೂ ಉತ್ತರ ಕೊಟ್ಟಿರಲಿಲ್ಲ. ಇವಾಗೇನಂದರೆ, ಅವರು ನನ್ನ ಜೊತೆ ರೀಲ್ಸ್ ಮಾಡಿದ್ದವರು ಅಲ್ಲ, ಜನ ಹೆಂಗಿರ್ತಾರೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹಾಗೆ ಕಮೆಂಟ್ ಮಾಡೋರಿಗೂ ಒಂಚೂರು ಅರ್ಥ ಮಾಡಿಸ್ಬೇಕಾಯ್ತು, ನಾನು ಅರ್ಥ ಮಾಡಿಸ್ತಾ ಇದ್ದೀನಿ. ರೀಲ್ಸ್ ಮಾಡಿದವರು ಒಂದು 20K ಇತ್ತೇನೋ ಫಾಲೋವರ್ಸು, 20,000 ಜನ ಇದ್ರಿ ಅನ್ಕೊತೀನಿ. ಇವಾಗ 50,000 ಜನ ಆಗಿದ್ದಾರೆ. ಬಟ್ ನನ್ನ ರೀಲ್ಸೇ ಹೈಯೆಸ್ಟ್ ಓಡಿದ್ದಿದ್ದು ಅವ್ರ ಐಡಿಲಿ. ಇದು ಅವ್ರಿಗೆ ಅರ್ಥ ಆಗುತ್ತೆ ಅನ್ಕೊತೀನಿ. ಅರ್ಥ ಆದರೂ ನನಗೇನು ತೊಂದರೆ ಇಲ್ಲ. ಅವ್ರು ನಡ್ಕೊಂಡಿದ್ದ ರೀತಿನ ನಾನು ಹೇಳ್ತಾ ಇದ್ದೀನಿ. ಅದು ಯಾವಾಗ 50,000ಕ್ಕೆ ರೀಚ್ ಆಯಿತು ಫಾಲೋವರ್ಸು, ನನ್ನ ರೀಲ್ಸ್ ಡಿಲೀಟ್ ಆಗಿದೆ ಐಡಿಲಿ. ನನ್ನ ಜೊತೆ ಮಾಡಿದ್ರಲ್ಲ ರೀಲ್ಸು, ಅದು ಡಿಲೀಟ್ ಆಗಿದೆ. ಅದಿರಲಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಈ ಕಮೆಂಟ್ ಮಾಡೋರ್ಗೆ ಹೇಳ್ತೀನಿ, ಅಕ್ಕ ನಾನು ನಿಮಗೋಸ್ಕರ ಮಾಡಿದ್ದೀನಿ, ಅವ್ರಿಗೋಸ್ಕರ ಲೈಕ್ ಮಾಡಿಲ್ಲಕ್ಕ. ಹೆಸ್ರು ಹೇಳ್ಬಾರ್ದು ಅಕ್ಕ, ಹೆಸ್ರು ಹೇಳಿ ಕಮೆಂಟ್ ಹಾಕಿದ್ದಾರೆ ಅಲ್ವಾ? ನೀವು ಕಮೆಂಟ್ ಹಾಕ್ತಿರಲ್ವಾ? ನೀವು ಯಾಕೆ ಲೈಕ್ ಮಾಡಿದ್ರೆ? ಅವ್ರು ನನ್ನ ಜೊತೆ ಮಾಡಿರೋದೇ ತಪ್ಪು ಅಂತ ಗೊತ್ತು, ನಿಮಗೆ ಅರ್ಥ ಆಗಿದೆ. ಅವ್ರಿಗೆ ಮಾತ್ರ ಲೈಕ್ ಮಾಡ್ತಿದ್ರು. ಅವ್ರು ನನ್ನ ಜೊತೆ ಏನಕ್ಕೆ ಮಾಡಿದ್ರು? ನಾನು ಕೆಟ್ಟೋಳು ಅಂತ ಗೊತ್ತಿದ ಮೇಲೂ ನನ್ನ ಜೊತೆ ಏನಕ್ಕೆ ರೀಲ್ಸ್ ಮಾಡಿದ್ರು ಅಲ್ವಾ? ಈ ಥರ ಕಮೆಂಟ್ ಮಾಡ್ತಿರಲ್ಲ, ನಿಮ್ಗೇನು ಅನಿಸಲ್ವಾ? ನಾಚಿಕೆ ಆಗಲ್ವಾ? ನಾನು ಕೆಟ್ಟೋಳು, ನನ್ನ ಜೊತೆ ರೀಲ್ಸ್ ಮಾಡಿದ್ದಾರೆ ಅಂಥದ್ರಲ್ಲಿ ಅದು ಕಮೆಂಟ್ ಮಾಡೋ ಅಂಥದ್ದೇನಿದೆ? ಲೈಕ್ ಮಾಡೋ ಅಂಥದ್ದೇನಿದೆ? ಎಂತೆಂಥ ಜನ ಇದ್ದೀರಾ ನೀವು. ಏನು ದೇವ್ರು ಬುದ್ಧಿ ಕೊಟ್ಟೈತೋ ಕೊಟ್ಟಿಲ್ವೋ ಗೊತ್ತಿಲ್ಲ, ಹೊಟ್ಟೆಗೆ ಏನು ತಿಂತೀರಂತನೂ ಗೊತ್ತಿಲ್ಲ. ನಾನು ತುಂಬ ದಿನ ಹಿಂದೆನೇ ಇದಕ್ಕೆ ರಿಯಾಕ್ಟ್ ಮಾಡಬೇಕಿತ್ತು, ಬಟ್ ಪ್ರೀತಿಯಿಂದ ಮಾಡಿದ್ದಾರೆ, ಬೆಳೀಲಿ ಅಂತ ಸುಮ್ಮನಾದೆ. ಇಂಥ ಕೊಳಕು ಮನಸ್ಥಿತಿ ಇಟ್ಕೊಂಡು ಅಷ್ಟು ಸುಂದರವಾದ ಮಾತನ್ನ ಹಾಡಿ ರೀಲ್ಸ್ ಮಾಡಿಸಿದ್ರಲ್ಲ, ಇನ್ನೆಷ್ಟು ಕೆಟ್ಟದಾಗಿರಬೇಕು ನಿಮ್ಮ ಹೃದಯ. ಕಾಡಿಬೇಡಿ ಮಾಡಿಸಿ ಕೊಲೋಪ್ ತಗೊಂಡು ಬೆಳೆದ ಮೇಲೆ ಡಿಲೀಟ್ ಮಾಡ್ತೀರಲ್ಲ ಫಾಲೋವರ್ಸ್ ಮಾಡಿಕೊಂಡು. ನಾನು ಹೆಸ್ರು ಹೇಳಿನೇ ಹಾಕ್ತಿದ್ದೆ. ಹೆಸ್ರು ಹೇಳಿ ಹಾಕಿದ್ರೆ ಏನು ನಿಮ್ಮದು ಮೋಸ ಇದೆ ಮನಸ್ಸು, ಅದು ಇಡೀ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ.
ಇಡೀ ಜಗತ್ತಿಗೆ ಗೊತ್ತು ಮಾಡೋವಷ್ಟು ಕೆಪಾಸಿಟಿ ನನಗಿದೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಬೆಳಿಬೇಕಾ ಒಳ್ಳೆ ತಂದಲ್ಲಿ ಬೆಳೀರಿ, ಮೋಸ ಮಾಡಿ ಅಂತಕ್ಕೆ ಬೆಳಿತೀರಾ? ಹಾಂ, ಕಷ್ಟಪಟ್ಟು ಬೆಳೀರಿ. ಒಳ್ಳೆಯತನನ ಒಳ್ಳೆಯವ್ರನ್ನ ಮೂರ್ಖರನ್ನಾಗಿ ಮಾಡಿ ಬೆಳೆಯೋಕ್ಕೆ ಹೋಗಬೇಡಿ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ.